ನಮ್ಮ ಮನೇಲಿ ಇವತ್ತು ಹಲಸಿನ ಎಲೆಯ ಇಡ್ಲಿ. ಹಲಸಿನ ಎಲೆಯಲ್ಲಿ ಇಡ್ಲಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ. ಅಂದರೆ ಆ ಹಲಸಿನ ಎಲೆಯ ಫ್ಲೇವರ್ ಆಗಿರ್ಬೋದು, ಔಷಧೀಯ ಗುಣಗಳಾಗಿರ್ಬೋದು, ಅದ್ರ ಜೊತೆಗೆ ನೆನೆಸಿರುವ ಅಕ್ಕಿ, ಉದ್ದಿನ ಬೇಳೆ, ಮೆಂತೆ ಮಿಕ್ಸ್ ಮಾಡಿ ಹದವಾಗಿ ರಾತ್ರಿ ಹಿಟ್ಟನ್ನು ರುಬ್ಬಿಟ್ಕೊಂಡು ಬೆಳಗ್ಗೆ ಆ ಹುದುಗಿರುವ ಹಿಟ್ಟನ್ನು ಈ ಎಲೆಗೆ ಹಾಕಿ ಇಡ್ಲಿ ಮಾಡಿದರೆ ಅದೆಷ್ಟೊಂದು ಆರೋಗ್ಯಯುತವಾದ ಇಡ್ಲಿ ಅಂತೀರ. ಹಾಗೆ ಅದ್ರ ಜೊತೆ ಚಟ್ನಿ, ಸಾಂಬಾರು, ವಡೆ ಬೇಕಾದರೆ ಉದ್ದಿನ ವಡೆ ಮಾಡ್ಕೊಳ್ಬೋದು. ಸ್ವಲ್ಪ ಹಿಂದಿನ ದಿನವೇ ವ್ಯವಸ್ಥೆ ಮಾಡಿಕೊಂಡು ಹಾಗೆ ಈ ರೀತಿ ಒಂದು ಆರೋಗ್ಯಭರಿತವಾದ ತಿಂಡಿಯನ್ನು ನಾವೇ ನಮ್ಮ ಕೈಯಾರೆ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಒಂದು ಆರೋಗ್ಯಕ್ಕೆ ಉತ್ತಮ, ಹಾಗೆ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ. ಒಂದು ಕುಟುಂಬಕ್ಕೆ ಆರೋಗ್ಯಯುತವಾದ ಆಹಾರ ಕೊಟ್ವಿ ಅನ್ನೋ ನೆಮ್ಮದಿ ಕೂಡ ನಮಗಿರುತ್ತೆ. ಇವೆಲ್ಲ ನಮ್ಮ ಹಿಂದಿನ ಪದ್ಧತಿಗಳು. ಈ ರೀತಿಯಾಗಿ ನಾವು ಆಹಾರ ಕ್ರಮವನ್ನು ಅನುಸರಿಸ್ತಾ ಹೋದರೆ ಖಂಡಿತ ಆರೋಗ್ಯನೂ ವೃದ್ಧಿ ಆಗುತ್ತೆ. ಕೆಲಸ ಜಾಸ್ತಿ ಅಲ್ಲ, ಇದು ಕೆಲಸ ಕಡಿಮೆನೇ, ಹಾಗೆ ಆರೋಗ್ಯವನ್ನು ತುಂಬ ಹೆಚ್ಚಾಗಿ ಕೊಡುತ್ತೆ. ಹಲಸಿನ ಎಲೆ ಸಿಗೋದೇನು ಕಷ್ಟ ಅಲ್ಲ, ನೀವು ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೇ. ಮುನ್ಸಿಪಾಲ್ಟಿಯವರು ರೋಡ್ ಸೈಡಿಗೆ ಮರಗಳನ್ನು ಬೆಳೆಸ್ತಾರಲ್ಲ, ಅದರಲ್ಲಿ ಹಲಸಿನ ಮರಗಳನ್ನು ತುಂಬ ಹೇರಳವಾಗಿ ಬೆಳೆಸಿದ್ದಾರೆ. ನೀವು ಯಾವಾಗಲಾದರೂ ನಿಮಗೆ ಕಣ್ಣಿಗೆ ಕಂಡಾಗ ಆ ಎಲೆಗಳನ್ನು ತಂದು ಇಟ್ಕೊಂಡ್ರೆ ನೀವೇನು ಮಾಮೂಲಿ ಇಡ್ಲಿಯನ್ನು ಮಾಡ್ತೀವಲ್ಲ ಅದನ್ನು ನೀವು ಇನ್ನೂ ಹೆಲ್ದಿ ಆಗಿಸ್ಕೊಳ್ಬೋದು. ಈ ರೀತಿಯಾಗಿ ನೀವು ಈ ರೀತಿ ಕೊಟ್ಟೆಯನ್ನು ಮಾಡಿಕೊಂಡು ತೆಂಗಿನ ಕಡ್ಡಿ ಇರುತ್ತಲ್ಲ ಅದನ್ನು ಆ ಎಲೆಗಳಿಗೆ ಚುಚ್ಚಿ ಈ ರೀತಿ ಬೌಲ್ ಥರ ಮಾಡಿಕೊಂಡು ಅದರಲ್ಲಿ ಹಿಟ್ಟು ಸುರಿದು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದರೆ ಇಡ್ಲಿ ಒಂದು ಬೌಲ್ಗಳನ್ನು ತೊಳೆಯೋದು ತಪ್ಪತ್ತೆ, ಕೆಲಸನೂ ಕಡಿಮೆ ಆಗುತ್ತೆ. ಆದರೆ ಹೆಲ್ದಿಯಾದ ಆರೋಗ್ಯಯುತವಾದ ತಿಂಡಿಯನ್ನು ಮಾಡ್ಕೊಂಡು ತಿನ್ಬೋದು. ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಒಂದು ಕಮೆಂಟಲ್ಲಿ ತಿಳಿಸಿ.